ಎಲ್ಲ ಫ್ರೆಶ್ ಅಪ್ ಆಗಿದ್ದೀವಿ. ನೋಡ್ಬೋದು ನನ್ನ ಔಟ್ಫಿಟ್ ಇದೆಲ್ಲ ಬ್ಯಾಗಲ್ಲಿ ಇಟ್ಬಿಟ್ಟು ಲಗೇಜ್ನ ಈಗ ದರ್ಶನಕ್ಕೆ ಹೋಗಬೇಕು. ಎಲ್ಲರೂ ಹಿಂದೆ ರೆಡಿ ಆಗಿದ್ದಾರೆ ಅಲ್ಲಿ ನೋಡ್ಬೋದು. ಈಗ ದರ್ಶನಕ್ಕೆ ಹೋಗ್ತಿದ್ದೀವಿ. ಟೈಮ್ ಬಂದ್ಬಿಟ್ಟು ಈಗ 9:20 9:20 ಈಗ ಹೋಗ್ತಿದ್ದೀವಿ ದರ್ಶನಕ್ಕೆ. ಬನ್ನಿ ಹೋಗೋಣ. ಅಲ್ಲಿ ನಾಮ ಹಾಕ್ತಿದ್ರು ನೋಡಿ, ಅಲ್ಲಿಗೆ ನಾಮ. ಈಗ ಎಲ್ಲರೂ ನಾಮ ಹಾಕಿಸ್ಕೊಂಡಿದ್ದೀವಿ ನೋಡ್ಬೋದು. ನೋಡಿ ರಾಯರ ಮಠ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಬಟ್ ತುಂಬ ರಶ್ ಇತ್ತು. ಹಾಗೆ ನೋಡ್ಬೋದು ನೀವು ಇಲ್ಲಿ ದರ್ಶನ ಮಾಡ್ಕೊತಾರೆ ಬರ್ತಾರೆ. ನಮ್ಗೆ ದರ್ಶನ ಮಾಡೋಕ್ಕೆ ಟೈಮ್ ಆಗ್ತಿಲ್ಲ, ಅಷ್ಟು ರಶ್ ಇತ್ತು. ಮಂಚಲಮ್ಮ ದೇವಿ ಇದು. ನಾನು ರಾಯರದ್ದು ಫೋಟೋ ತಗೊಳಕ್ಕೆ ಹೋಗಿಲ್ಲ, ಅಲ್ಲಿ ಬೈತಿದ್ರು, ಹಾಗಾಗಿ ನಾನು ತೆಗಿಲಿಲ್ಲ. ಇವಾಗ ಹೋಗ್ತಾ ಇದ್ದೀವಿ. ನಮ್ಮ ಮಾಮ ನಮ್ಮ ಅತ್ತೆ ನಮ್ಮ ಆಂಟಿ ಎಲ್ಲ ಮುಂದೆ ಹೋಗ್ತಿದ್ದಾರೆ. ನಾನು ವೀಡಿಯೋ ಮಾಡ್ತಿದ್ದೀನಲ್ಲ ಹಾಗಾಗಿ ಮುಂದೆ ಬರ್ತಿದ್ದೆ. ಇಷ್ಟು ರಶ್ ನೋಡಿ, ಎಷ್ಟು ಜನ ಇದ್ದಾರೆ. ಇದು ಸ್ಪೆಷಲ್ ಪೂಜೆ ಎಂಟ್ರಿ ಗೇಟ್ ಏನೋ ಇದೆಯಲ್ಲ, ಅಲ್ಲಿಂದ ಹೋಗ್ತಾ ಇರೋದು. ಅಂದರೂ ರಶ್ಶೆ. ನಾನು ನಮ್ಮ ಅಜ್ಜಿ ನಮ್ಮ ಮಮ್ಮಿ ಒಂದು ಫೋಟೋ ತಕ್ಕೊಂಡ್ವಿ. ಮತ್ತು ನಮ್ಮ ಅತ್ತೆ, ನಾನು, ನನ್ನ ತಂಗಿ ಚಕ್ರಿಕಾ ನೋಡಿ, ನಮ್ಮ ಮಾಮ ನಮ್ಮ ಅತ್ತೆ ಚಕ್ರಿಕಾ ಗ್ರೂಪ್ ಫೋಟೋನೂ ಇದೆ, ಅದನ್ನು ಹೇಳ್ತೀನಿ. ಇಲ್ಲಿ ನಾನೊಬ್ಬಳೇ ಒಂದು ಸಿಂಗಲ್ ಫೋಟೋ ತಕ್ಕೊಂಡಿದ್ದೆ. ಈಗ ಫ್ಯಾಮಿಲಿ ಫೋಟೋ ಬರುತ್ತೆ ನೋಡಿ. ನಾನು ಡಿಮ್ ಹಾಕಿದ್ದೀನಿ ಇದಕ್ಕೆ. ಎಷ್ಟು ಜನ ಹೋಗಿದ್ವಿ. ಅವಳ ಅಂದಾನ ಕುರಿತೆ ಮನಸ್ಸು ಬರೆದಂತ ಗೀತೆ ಬಳಿಗೆ ನೀ ಬಂದು ಕೇಳಬಾರದೆ. ಈಗ ಶಿವನ್ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅಲ್ಲೇ ಅವರು ಟ್ಯಾಕ್ಸಿಯವರೆಲ್ಲ ಕರ್ಕೊಬಂದರು. ಎಷ್ಟು ಜನ ಹೋಗ್ತಿದ್ದೀವಿ ನೋಡಿ. ಇಲ್ಲಿ ಸ್ವಲ್ಪ ಹಿಂದೆ ಮುಂದೆ ಹಾಕಿದ್ದೀನಿ, ನೀವು ಅನ್ಕೊಬಿಡಿ. ಈಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ತುಂಬಾ ನಗುವ ಚಂದ ನೋಡೋ ಗೋವಿಂದ.